ಮಾಡಿಲ್ಲ. ಹುಷಾರು ದುಡ್ಡೆ ತಿಂದ್ಬಿಟ್ಟು ಓದಿ ನಿಂತ್ಕೊಂಡ ಆದ್ರ ಸೈಕಳಕ್ಕೆ ಎಲ್ಲ ನಾಟಿ ಗೀಟಿ ಎಲ್ಲ ಹಾಕಬತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಅಜ್ಜಿ ಮನೆಗೆ ಬಂದಿದ್ದರು. ಅಜ್ಜಿ ಏನಾದರೂ ಮಾಡಿ ಅಂದಿದ್ದಕ್ಕೆ ಅವ್ರು ಮಾಡಿದ್ದೇನು ಗೊತ್ತಾ, ಹಗಲೆಲ್ಲ ಬೆವರರಿಸಿ ದುಡಿದ್ರಲ್ಲಿ ಸ್ವಲ್ಪ ಉಳಿಸಿ 2 ರಾಗಿ ಮುದ್ದೆ ಮಾಡಿ ಉಪ್ಸಾರು ಕಾಳು ಪಲ್ಯ ಜೊತೆ ತಿಂದರೆ ಚೆಂದ ಅಲ್ವಾ. ಸೊ ಅವ್ರು ಹೇಳಿದ್ದು ಅಷ್ಟೇ, ಉಪ್ಸಾರು ಮಾಡೋಣ ಅಂತ. ಸೊ ಉಪ್ಸಾರು ಮಾಡೋದಕ್ಕೆ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟು ಅರವೆ ಸೊಪ್ಪು ತೊಗೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಳ್ಳೋಣ. ಸೊ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಉಪ್ಪೆಸರು ಖಾರ ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಉಪ್ಪೆಸರು ಖಾರ ಮಾಡ್ತಿದ್ದೀವಿ. ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ. ಇದು ಬಂದು ಕಾಳು ಒಗ್ಗರಣೆಗೆ. ನಾವಿಲ್ಲಿ ಅಲಸಂದೆ ಕಾಳು ತೊಗೊಂಡಿದ್ದೀವಿ. ನೀವು ಬೇಕಾದರೆ ಹೆಸ್ರು ಕಾಳು ತೊಗೋಬೋದು, ಬೇಳೆಕಾಳು, ಬೇರೆ ಯಾವ ಕಾಳಾದರೂ ತೊಗೋಬೋದು. ಅವರೆಕಾಳು ತೊಗೋಬೋದು, ಅವರೆಕಾಳು ಸೀಸನ್ ಇದ್ದಾಗ. ತೊಗರಿ ಕಾಳು ಯಾವುದಾದ್ರೂ ತೊಗೋಬೋದು. ನಾವಿಲ್ಲಿ ಅಲಸಂದೆ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಬೇಯಿಸ್ಕೊಂಡಾದಮೇಲೆ ಆಮೇಲೆ ಲಾಸ್ಟಿಗೆ ಒಂದು ಕಂತೆ ಸೊಪ್ಪು ಏನಿರುತ್ತೆ ಅದನ್ನು ಹಾಕಿ 1 ವಿಜಿಲ್ ಮಾತ್ರ ಕೂಗಿಸ್ಕೊಂಡಿದ್ದೀವಿ. ಕಾಳು ಒಂದು ಸ್ವಲ್ಪ ಬೆಂದಮೇಲೆ ಲಾಸ್ಟಿಗೆ ಸೊಪ್ಪು ಹಾಕಬೇಕು. ಸೊ ಮೊದಲೇ ಸೊಪ್ಪು ಹಾಕ್ಬಿಟ್ರೆ ಎಲ್ಲ ಸೊಪ್ಪೆಲ್ಲ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ. ಸೊ 1 ವಿಜಿಲ್ ಕೂಗಿದ್ಮೇಲೆ ಕಾಳು ಸೊಪ್ಪು 2 ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಕಾಳು ಅಷ್ಟೇ ಚೆನ್ನಾಗಿ ಮೊದಲೇ ಬೇಯಿಸ್ಕೊಂಡಿರಬೇಕು. ಸೊ ಇಲ್ಲಿ 1 ವಿಜಿಲ್ ನಾವು ಕೂಗಿಸ್ಕೊತಾ ಇದ್ದೀವಿ. 1 ವಿಜಿಲ್ ಕೂಗಿದ್ರೆ ಸಾಕಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಉಪ್ಪೆಸರು ಖಾರಾಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಖಾರ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಮಾಡಿಕೊಂಡು ಸಹ ಹಾಕ್ಕೋಬೋದು, ಇಲ್ಲ ಬೇಯಿಸ್ಬಿಟ್ಟು ಸಹ ಹಾಕ್ಕೋಬೋದು. ನಾವಿಲ್ಲಿ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀವಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪೆಸರು ಖಾರ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಅದು ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ, 1-2 ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಮತ್ತು ಮೆಣಸು. ಸೊ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೋಬೋದು. ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇದಾಗಿ ನೀವು ನೈಸಿಗೆ ಸಹ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತರ್ತರಿಯಾಗಿ ಆದರೂ ಪೇಸ್ಟ್ ಮಾಡ್ಕೋಬೋದು. ಸೊ ಈಗ ಕುಕ್ಕರ್ 1 ವಿಜಿಲ್ ಕೂಗಿದೆ ನೋಡಿ. ಈ ಥರ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾವು ಬಸ್ದುಬಿಟ್ಟು ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಕಾಳು ಸಪ್ರೇಟು ಮತ್ತು ಉಪ್ಸಾರನ್ನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಆದಮೇಲೆ ಒಂಚೂರು ಉಪ್ಸಾರು ತೆಗೆದು ನಾವು ಖಾರ ಏನು ಆಡಿಸಿದ್ದೀವಲ್ಲ ಅದಕ್ಕೊಂದು ಸ್ವಲ್ಪ ಹಾಕಿ ಇನ್ನೊಂದು ರೌಂಡು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಳ್ಳೋಣ. ಸೊ ಈಗ ಕಾಳು ಒಗ್ಗರಣೆಗೆ ಏನೇನು ಬೇಕು ನೋಡಿ. ಒಂದು ಸ್ವಲ್ಪ ಕಾಯಿ ತುರಿ, 1-2 ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಸಾಸಿವೆ. ಸೊ ಈಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಸೊ ನಾವಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀವಿ. ಸೊ 2 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಸೊ ಈ ಥರ ಫ್ರೈ ಆದಮೇಲೆ ನಾವೇನು ಕಾಳು ಮತ್ತು ಸೊಪ್ಪು ಬೇಯಿಸಿಟ್ಟಿದ್ವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಹಾಗೆ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಮತ್ತು ಸೊಪ್ಪು ಹಾಕಿ 2 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಕಾಯಿ ತುರಿ, ಬೇಕಾದರೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು, ಇಲ್ಲ ಆಲ್ರೆಡಿ ಸೊಪ್ಪಿರೋದ್ರಿಂದ ನಾವು ಹಾಕಿಲ್ಲ. ಸೊ ಈ ಥರ ಕಾಯಿ ತುರಿ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡೋಣ. ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಅಷ್ಟೊಂದೇನು ಇದು ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿಗೆ ಕಾಳು ಒಗ್ಗರಣೆ ಮುಗೀತು. ಸೊ ಇದಕ್ಕೆ ಉಪ್ಸಾರು ಅಂದಮೇಲೆ ರಾಗಿ ಮುದ್ದೆ ಮಾಡಲೇಬೇಕಲ್ವ. ಸೊ ನಾವಿಲ್ಲಿ ರಾಗಿ ಮುದ್ದೆ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು 4 ಮುದ್ದೆ ಮಾಡ್ತಾಯಿದ್ದೀವಿ. ಸೊ 4 ಮುದ್ದೆಗೆ 2 ಲೋಟ ಆಗೋಷ್ಟು ನೀರು ಹಾಕಿ, ನೀರು ಕಾದ್ಮೇಲೆ ರಾಗಿ ಹಿಟ್ಟು 1 ಗ್ಲಾಸ್ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಈ ಥರ ಕುದಿಸಿದ್ಮೇಲೆ ಹಿಟ್ಟಿನ ದೊಣ್ಣೆ ಬರುತ್ತೆ ನೋಡಿ. ಹಿಟ್ಟಿನ ದೊಣ್ಣೆದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. ಈ ಥರ ಚೆನ್ನಾಗಿ ತಿರುಗಿಸಿದ್ಮೇಲೆ ಒಂದು 5 ನಿಮಿಷ
ಬೇಯೋಕ್ಕೆ ಅಂತ ಇಟ್ಬಿಡೋಣ. ನೋಡಿ ಈ ಥರ ಚೆನ್ನಾಗಿ ಬೆಂದಾದಮೇಲೆ ಇದು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಈ ಥರ ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂಚೂರು ಗಂಟಿಲ್ದೇ ಇರೋ ಥರ. ಅದಾದಮೇಲೆ ಮುದ್ದೆ ಕಟ್ಟೋದು. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ನಮ್ಮ ಅತ್ತೆ. ಸೊ ಈ ಥರದ್ದು ಏನಾದರೂ ನೀವು ರಾಗಿ ಮುದ್ದೆದು ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಸಹ ಹಾಕ್ತೀವಿ. ಈ ಥರ ಉಪ್ಸಾರು ಮತ್ತು ಮುದ್ದೆ ಕಾಳು ಪಲ್ಯ ಮಾಡಿಕೊಂಡು ನೀವು ತಿನ್ನಿ, ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.